ಆಸೆ ಇಂದಿನ ಸಂಚಿಕೆಯಲ್ಲಿ ಪೂಜಾ ಅವರು ಕೇಳ್ತಾರೆ, ಅಲ್ಲ ರೋಹಿಣಿ, 10 ವರ್ಷ ಇನ್ನೂ ಹೇಳೋದಿಲ್ಲ ಅಂದ್ಕೊಂಡಿದ್ದೆ, ಅವನು ಈಗಲೇ ಎದ್ದು ಇಷ್ಟೊಂದು ಬೆದರಿಕೆ ಹಾಕ್ತಾ ಇದ್ದಾನಲ್ಲೇ ಅಂತ ಪೂಜಾ ಅವರು ರೋಹಿಣಿಗೆ ಹೇಳ್ತಾರೆ. ಆಗ ರೋಹಿಣಿ, ಈ ಒಂದು ದೊಡ್ಡ ವಿಷಯ ಅಲ್ಲ ಬಿಡಿ, ಆದರೆ ನಮ್ಮತ್ತೆ ನನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಆದರೆ ಆ ದುಡ್ಡನ್ನು ಕೇಳ್ತಾ ಇದ್ದರೆ ದುಡ್ಡು ಹೇಗಾದರೂ ಕೊಡಬೇಕು. ಇಲ್ಲಿ ಗ್ರೀನ್ ಫ್ರಾಂಚೈಸಿ ಅವರು ಒಂದು ಕೇಳಿದರು ನನಗೆ ಬ್ಯೂಟಿ ಪಾರ್ಲರಿಂದು. ನಾನು ಅದಕ್ಕೆ ಬೇಡ ಅಂತ ಹೇಳಿದ್ದೆ. ಅವ್ರಿಗೇನಾದರೂ ಕೊಟ್ಟರೆ ಮತ್ತು 20% ನಮಗೆ ಶೇರ್ಸ್ ಹೀಗೆ ಕೊಡ್ತಾರೆ ಅಂತ ರೋಹಿಣಿಯವರು ಪೂಜಾ ಅವರಿಗೆ ಹೇಳ್ತಾರೆ. ಅಲ್ಲ ರೋಹಿಣಿ, ನಿಂದು ಕನಸಿದ್ದು ಬ್ಯೂಟಿ ಪಾರ್ಲರು, ಮತ್ತೆ ಹಳೆ ಕೆಲಸನೇ ಶುರು ಮಾಡ್ಕೊಳ್ತೀಯಾ ಅಂತ ಪೂಜಾ ಅವರು ಹೇಳ್ತಾರೆ. ಆಗ ರೋಹಿಣಿ, ನನಗೆ ಬೇರೆ ಆಪ್ಷನ್ ಇಲ್ಲ ಕಣೆ, ನಾನು ಹೇಗಾದರೂ ಈ ದುಡ್ಡನ್ನು ಹೊಂದಿಸ್ಕೊಡ್ಬೇಕು, ಮತ್ತೆ ನನ್ನ ಮಗಳ ಥರ ನೋಡ್ಕೊಳ್ತಾ ಇದ್ದಾರೆ ಕಣೆ ಅಂತ ಪೂಜಾ ಅವರಿಗೆ ಹೇಳ್ತಾರೆ. ನಾನು ಗ್ರೀನ್ ಫ್ರಾಂಚೈಸಿ ಅವ್ರ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ ಕಣೆ ಅಂತ ಹೇಳ್ತಾರೆ ಪೂಜಾ ಅವರಿಗೆ ರೋಹಿಣಿಯವರು. ಅವರು ಗ್ರೀನ್ ಬ್ರ್ಯಾಂಡ್ ಫ್ರಾಂಚೈಸಿಗೆ ಪೂಜಾ ಮತ್ತು ರೋಹಿಣಿ ಅವರು ಹೋಗ್ತಾರೆ. ಹೋಗಿ ಅಲ್ಲಿ ಹೇಳ್ತಾರೆ, ಓ ನೀವು ಮೊದಲಿಗೆಲ್ಲ ಕೊಡಲ್ಲ ಅಂತ ಅಂದ್ರಿ, ನಾ ಎಷ್ಟು ಸರಿ ಕೇಳಿದ್ರು ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ಈಗ ಅನಿವಾರ್ಯ ಪರಿಸ್ಥಿತಿ ಹಾಗೆ ಮಾಡಿದೆ ಅಂತ ಹೇಳ್ತಾರೆ. ಈಗ 17 ಲಕ್ಷ 15 ಲಕ್ಷ ಎಲ್ಲ ಕೊಡೋಕ್ಕಾಗಲ್ಲ, 10 ಲಕ್ಷ ಅಂತ ಹೇಳಿ 10 ಲಕ್ಷ ಕೊಡ್ತಾರೆ ಅವರು. ನಾನು ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ರೋಹಿಣಿಯವರು. ಹಾಂ ಸರಿ, ವೈ ನಾಟ್, ನಿನ್ನಂಥ ಎಕ್ಸ್ಪರ್ಟ್ ಅವರು ಇಲ್ಲೇ ಕೆಲಸ ಮಾಡಲಿ ಅಂತ ಹೇಳ್ತಾರೆ. ಆಗ ಪೂಜಾ ಅವರು ಕೇಳ್ತಾರೆ, ಈಗ ಅಲ್ಲ ಕಣೆ, 10 ಲಕ್ಷ ಆಯಿತು, ಈಗೇನು ಮಾಡ್ತೀಯ ಅಂತ ಹೇಳ್ತಾರೆ. ನಾನು ಸೂರ್ಯ ಮೀನನೇ ಇದಕ್ಕೆಲ್ಲ ಕಾರಣ, ಬಿಡೋದಿಲ್ಲ ಅಂತ ಹೇಳಿ ಮನೆಗೆ ಬರ್ತಾರೆ. ಇಲ್ಲಿ ಶಾಂತಿಯವ್ರು ಕೇಳ್ತಾರೆ, ಅಮ್ಮ ಫೋನ್ ಮಾಡಿದ್ದೆ ನಿಮ್ಮ ಅಪ್ಪ ಅವರಿಗೆ, ತಂದೆಯವರಿಗೆ, ಕೊಟ್ರಾ ದುಡ್ಡು? ಕ್ಯಾಶ್ ಕವರಲ್ಲಿ ಕೊಟ್ರಾ, ಬ್ಯಾಗಲ್ಲಿ ಕೊಟ್ರಾ ಅಂತ ಶಾಂತಿಯವ್ರು ಕೇಳ್ತಾರೆ. ಹಾಂ ಕೊಟ್ಟರು ಅತ್ತೆ ಅಂತ ಹೇಳ್ತಾರೆ. ಹಾಂ ಬಾ ಒಳಗೆ ಬಾ, ಇಲ್ಲಿ ಬೇಡ ಬಾ ಒಳಗೆ ಅಂತ ಹೇಳಿ ಒಳಗಡೆ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಶಾಂತಿಯವರು ರೋಹಿಣಿಯನ್ನು. ರೂಮ್ ಒಳಗಡೆ ಹೋಗ್ತಾರೆ. ಹೋದಾಗ ರೋಹಿಣಿಯವರು ಹೇಳ್ತಾರೆ, ಅತ್ತೆ ಚೆಕ್ಕಲ್ಲಿ ಕೊಟ್ಟಿದ್ದಾರೆ ಅತ್ತೆ 10 ಲಕ್ಷ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ, 10 ಲಕ್ಷನಾ? 17 ಲಕ್ಷ ಅಮ್ಮ ಅಂತ ಹೇಳ್ತಾರೆ. ರೋಹಿಣಿಯವರು, ಅಯ್ಯೋ 10 ಲಕ್ಷ ಎಲ್ಲ ಕೊಟ್ಟಿದ್ದು ಅತ್ತೆ ನೀವು ಪಾರ್ಲರ್ ಓಪನ್ ಮಾಡೋದಕ್ಕೆ? ಹೌದಮ್ಮ, ಆದರೆ ಮದುವೆಗೆ 7 ಲಕ್ಷ ಖರ್ಚು ಮಾಡಿದ್ದೀನಲ್ಲಮ್ಮ ಅಂತ ಹೇಳ್ತಾರೆ. ಹಾಂ ಅಂತ ಹೇಳ್ತಾರೆ ಅವರು. ಇಲ್ಲಮ್ಮ, ಅದು ನೀನೇ ಕೊಡೋದಲ್ಲ, ಅರ್ಧ ನಾನೇ ಅರ್ಧ ನಾವೇ ಹಾಕೋದು. ಆದರೆ ಈಗ ನಿನಗೆ ಗೊತ್ತಲ್ಲಮ್ಮ, ನಾ ಎಲ್ಲಿಂದ ದುಡ್ಡು ತರೋದು ಅಂತ ಹೇಳ್ತಾರೆ ಶಾಂತಿಯವರು. ಅಲ್ಲಮ್ಮ, ಇನ್ನು 7 ಲಕ್ಷ ಕೇಳಮ್ಮ, ಅಷ್ಟೊಂದು ದೊಡ್ಡ ಕೋಟ್ಯಾಧಿಪತಿಯವರು, ನೀ ಕೇಳಿದ್ರೆ ಇಲ್ಲ ಅಂತಾರೇನಮ್ಮ ಅಂತ ಶಾಂತಿಯವರು ಹೇಳ್ತಾರೆ. ಆಗ ರೋಹಿಣಿ, ಇಲ್ಲ ಅತ್ತೆ, ನನಗೆ ಮನಸ್ಸೇ ಬರ್ತಾ ಇಲ್ಲ ಅತ್ತೆ, ಹೇಗೆ ಕೇಳೋದತ್ತೆ, ಈಗ ತಾನೇ 10 ಲಕ್ಷ ಕೊಟ್ಟಿದ್ದಾರೆ ಅಂತ ರೋಹಿಣಿಯವರು ಶಾಂತಿಯವರಿಗೆ ಹೇಳ್ತಾರೆ. ಅಲ್ಲಮ್ಮ, ನಾನೊಂದು ಸರಿ ಕೇಳಲ್ಲ? ಬೇಡ ಅತ್ತೆ, ನೀವು ದುಡ್ಡು ಕೇಳಿದ್ರೆ ನೀವು ಚಿಕ್ಕವರಾಗಿ ಹೋಗ್ತೀರಾ ಅಂತಾರೆ. ಅಯ್ಯೋ ನನ್ನ ಬಂಗಾರ, ನನ್ನ ಮೇಲೆ ಎಷ್ಟು ಅಭಿಮಾನ ಗೌರವ ನಿಂಗೆ ಅಂತ ಹೇಳಿ ಹೋಗ್ತಾರೆ ಅವರು. ರೋಹಿಣಿ ಅಳ್ತಾ ಮಂಚದ ಮೇಲೆ ಕೂತ್ಕೊಳ್ತಾರೆ. ನಂತರ ಪಾರ್ಲರಿಗೆ ಬಂದು ಪಾರ್ಲರಲ್ಲಿ ಪೂಜಾ ಅವ್ರು ಹೇಳ್ತಾರೆ, ಅಲ್ಲ ಕಣೆ, 7 ಲಕ್ಷ ಮದುವೆಗಂತ ಖರ್ಚು ಮಾಡಿದ್ದು, ಅದನ್ನು ನೀನೇ ಕೊಡಬೇಕೇನೆ ಅಂತ ಪೂಜಾ ಅವರು ಹೇಳ್ತಾರೆ. ಏನು ಮಾಡೋದು ಕಣೆ, ಅತ್ತೆ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಬಿಟ್ಟಿದ್ದಾರೆ, ಕೇಳಿದ್ದಾರೆ, ಹೇಗಾದರೂ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ನಾನು ಅಂತ ಹೇಳ್ತಾರೆ. ನನ್ನ ಹತ್ರ ಈಗ 2 ಲಕ್ಷ ಮತ್ತೆ ನನ್ನ ಅಕೌಂಟಲ್ಲಿದೆ, ಆಮೇಲೆ ಒಡವೆಗಳು ಸ್ವಲ್ಪ ಇದೆ, ಅದನ್ನು ಮಾರಿದ್ರೆ 3 ಲಕ್ಷ ಬರುತ್ತೆ, ಇನ್ನು 2 ಲಕ್ಷಕ್ಕೆ ಏನು ಮಾಡೋದು ಕಣೆ ಅಂತ ಹೇಳ್ತಾರೆ. ಪೂಜಾ, ನಾನು ಈಗ ಸಾಲ ತೆಗೆದುಕೊಂಡು EMI ತುಂಬ್ತಾ ಇದ್ದೇನೆ ಅಂತ ಪೂಜಾ ಅವರು ಹೇಳ್ತಾರೆ. ಆಗ ಅಲ್ಲಿದ್ದವರು ಒಬ್ಬರು ಕೆಲಸದವರು ಪಾರ್ಲರಲ್ಲಿ ಲತಾ ಅಂತ ಅವರು ಹೇಳ್ತಾರೆ, ಮೇಡಮ್ ನನಗೆ ಗೊತ್ತಿರೋರು ಒಬ್ಬರು ಇದ್ದಾರೆ, ಅವರು ಯಾವುದೇ ಡಾಕ್ಯುಮೆಂಟನ್ನು ಕೇಳಲ್ಲ, ನೀವೊಂದು ಸೈನ್ ಮಾಡಿದ್ರೆ ಸಾಕು ಅವರು ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರೆ. ಹಾಂ ಸರಿ ಅಂತ ಹೇಳ್ತಾರೆ. ಮೇಡಮ್ ನಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಹಾಂ ಲತಾ, ನಾವು ಕೆಳಗಿರ್ತೀವಿ. ಈ ಕಡೆ ಮಂಜಾ ಮತ್ತು ಶಿವು ಅವರು ಆಫೀಸನ್ನೇ ಮಾಡಿರ್ತಾನೆ. ಶಿವು ಅನ್ನೋನು ಕಾಗೆ ಅಂತ ಕರೀತಾನೆ ಮಂಜು ಅವನಿಗೆ. ಅದೇ ಆಫೀಸಿಗೆ ಇವರು ಮೇಡಮ್ ಅವರು ಲತಾ ಅವರು ಕರ್ಕೊಂಡು ಬರ್ತಾರೆ, ದುಡ್ಡು ಕೊಡ್ತಾರೆ ಇವರು ಅಂತ. ಆಗ ಮಂಜು ನೋಡಿದವನು ಅವನು ಅಡುಕೊಂತಾನೆ ಹೋಗಿ, ಇವರು ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರ ಮನೇಲೇ ಇರ್ತಾರೆ ಅಂತ ಹೇಳಿ ಅವನು ಹೋಗಿ ಅಡ್ಕೊಂತಾನೆ. ಹಾಂ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂತ ಕಾಗೆ ಅವರು ಹೇಳ್ತಾರೆ. ಇವರು ಕದ್ದು ನೋಡ್ತಾ ಇರ್ತಾರೆ ಮಂಜು. ಹಾಂ ಏನಾಗಿತ್ತು, 2 ಲಕ್ಷ ಬೇಕಾಗಿತ್ತಾ ಅಂತ ಕೇಳ್ತಾರೆ. ಹಾಂ, ಅವರು ಹೋಗಿ ತರ್ತಾರೆ, ಯಾರು ಕಾಗೆ ಹೋಗಿ ತಂದು ಅವರಿಗೆ ಕೊಡ್ತಾರೆ 2 ಲಕ್ಷ. ಹಾಂ ಸರಿ ಬರ್ತೀನಿ ಅಂತ. ನಿಲ್ಲಮ್ಮ, ಒಂದು ಸೈನ್ ಮಾಡು, ನಿಮ್ಮ ಆಫೀಸ್ನ ಅಡ್ರೆಸ್ಸನ್ನು ಬರಿ ಅಂತ ಹೇಳ್ತಾರೆ. ಪೂಜಾ ಅವರಿಗೂ ನೀನು ಸೈನ್ ಮಾಡಮ್ಮ ಅಂತ ಹೇಳ್ತಾರೆ ಕಾಗೆಯವರು. ಆನಂತರ ಸೈನ್ ಮಾಡಿ, ಹಾಂ ಸರಿ ಎಣಿಸ್ಕೊಳ್ಳಿ ದುಡ್ಡನ್ನು ಅಂತ, ಇರಲಿ ಅಂತ ಸರಿ ಇರುತ್ತೆ ಅಂತ ಅವ್ರು ಹೋಗ್ತಾರೆ. ಆಗ ಮಂಜ ಬರ್ತಾನೆ.
ಕಾಗೆ ಹೇಳ್ತಾರೆ, ಲೇ ಇವರೇ ನಾ ಹೊಡೆದಿದ್ದು ನಿಂಗೆ, ಹಾಂ ಇವರೇ, ನೀ ಅದಕ್ಕೆ ನೋಡು ಕರ್ಮ ರಿಟರ್ನ್ಸ್ ಆಗೋದು ಅಂತ ಕಾಗೆಯವರು ಹೇಳ್ತಾರೆ. ಆಗ ರೋಹಿಣಿಯವರು ಮನೆಗೆ ಬಂದು ಅತ್ತೆ ಅತ್ತೆ ಮನೋಜ್ ಅಂತ ಒದ್ರಿ. ಆಮೇಲೆ ಸೂರ್ಯನವ್ರ ರೂಮ್ ಬಾಗಿಲು ತಟ್ಟಿ ಬರ್ತಾರೆ. ಅರೆ ಯಾರು ಈಗ ತಟ್ಟಿದ್ದು ಬಾಗಿಲು ಅಂತ ಸೂರ್ಯ ಅವ್ರು ಹೇಳಿ ಹೊರಗಡೆ ಬರ್ತಾರೆ. ಆಮೇಲೆ ಅವ್ರ ಮಾವ ಅವರು ಬರ್ತಾರೆ, ರವಿ ಅವರು ಬರ್ತಾರೆ. ಆಗ ಅಲ್ಲಿ ಸೇರಿದಾಗ, ಲೇ ಪೆಂಗ್ಯ ಯಾಕೋ ಈ ಥರ ಬಾಗಿಲು ಬಡಿತಾ ಇದ್ದೀಯಾ ಅಂತ ಹೇಳ್ತಾನೆ. ನಾನೆಲ್ಲ ಕಣೋ ಅಂತ ಹೇಳ್ತಾನೆ. ಬಡ್ದಿದ್ದು ನಾನು ಅಂತ ರೋಹಿಣಿ ಅವರು ಹೇಳ್ತಾರೆ. ಏನಮ್ಮ ಈಗ ಏನು ಅಂತ ಹೇಳ್ತಾರೆ ಸೂರ್ಯ ಅವರು. ಏನು ಬೇಕು ಅಂತ ಹೇಳಿದಾಗ, ನನಗೇನು ಬೇಡ, ನಿಮಗೆ ಬೇಕಾಗಿರೋದು ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳಿ ದುಡ್ಡನ್ನು ಆ ಟೇಬಲ್ ಮೇಲೆ ಹಾಕ್ತಾರೆ. ಆಗ ಎಲ್ಲರೂ ದಿಟ್ಟಿಸ್ಕೊಂಡು ನೋಡ್ತಾ ಇರ್ತಾರೆ. ಆಗ ಅವರು ಮಾವ ಅವರು ಹೇಳ್ತಾರೆ, ಅಲ್ಲಮ್ಮ 3 ದಿನದಲ್ಲಿ ದುಡ್ಡನ್ನು ಹೊಂದಿಸ್ದಿಲ್ಲಮ್ಮ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಅಪ್ಪ ಬೆಳಿಗ್ಗೆ ಪೇಪರ್ ಓದಿದ್ಯಾ ನೋಡು, ಯಾವುದಾದ್ರು ಬ್ಯಾಂಕ್ ದರೋಡೆ ಆಗಿದೆ, ಯಾರೋ ಪೊಲೀಸರು ಬಂದು ಹುಡ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಏಯ್ ಮುಚ್ಚೋ ಬಾಯಿ, ಅವರಿಗೆ ಇದು ಟೀ ಬಿಸ್ಕೆಟ್ ತಿಂದಷ್ಟು ಕಣೋ, ಅವ್ರ ಅಪ್ಪನಿಗೆ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್, ಅವ್ರು ದೊಡ್ಡ ಶ್ರೀಮಂತರು, ಅವರು ಒಂದೇ ದಿನದಲ್ಲಿ ದುಡಿತಾರೆ ಅಂತ ಶಾಂತಿ ಅವರು ಹೇಳ್ತಾರೆ. ಆಗ ರೋಹಿಣಿಯವರು, ನೋಡಿ ದುಡ್ಡು ಕೊಟ್ಟಾಯಿತು, ಹಿಂದೆ ನಮ್ಮ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ನೀವು ಕ್ಯಾಬಿನೆಟ್ ಮಿನಿಸ್ಟ್ರು, ಮೊದಲೇ ಯೋಚನೆ ಮಾಡಬೇಕಿತ್ತು, ಎಲ್ಲರಿಗೂ ಸೇರಿದ ಮನೆನ ನೀವು ನಿಮ್ಮ ಸಲುವಾಗಿ ಅಡ ಇಟ್ರಿ ಅಂತ ಹೇಳ್ತಾರೆ. ಏಯ್ ಮುಚ್ಚೋ ಬಾಯಿ, ಈಗ ದುಡ್ಡು ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಶಾಂತಿಯವರು. ಆಗ ಈ ಸಂಚಿಕೆ ಇವತ್ತಿಗೆ ಮುಗಿಯುತ್ತೆ.